ನೀಟ್ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತು. ಸೋರಿಕೆಯನ್ನ ಮಾಡಿದ್ದು ಸರ್ಕಾರ ಅಲ್ಲ, ಶಿಕ್ಷಣ ಸಚಿವರು ಅಲ್ಲ, ಕೆಳ ಹಂತದ ಕೆಲವು ನೌಕರರು ಶಾಮೀಲಾಗಿ ವ್ಯವಸ್ಥಿತ ರೂಪದಲ್ಲಿ ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿದ ಮಾಹಿತಿ ಸುದ್ದಿ ಗೊತ್ತಾದ ತಕ್ಷಣ ಸರ್ಕಾರ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡಿದೆ. 13 ಜನರನ್ನು ಬಂಧಿಸಿದೆ ಮತ್ತು ಮರುಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಮರುಪರೀಕ್ಷೆಯನ್ನ ಯಾವುದೇ ಗೊಂದಲಕ್ಕೆ ಆಸ್ಪದವಿಲ್ಲದೆ ಮತ್ತೊಮ್ಮೆ ಸೋರಿಕೆ ಮರುಕಳಿಸದ ರೀತಿಯಲ್ಲಿ ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಆಟ ಆಡೋದಕ್ಕೆ ಯಾರಿಗೂ ಅವಕಾಶ ಕೊಡೋದಿಲ್ಲ ಅನ್ನುವಂಥ ಮಾತನ್ನ ಪ್ರಧಾನಮಂತ್ರಿಗಳು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಾಗಿಯೇ ಸ್ವಯಂ ಅವರೇ ಮುತುವರ್ಜಿ ವಹಿಸಿ ವಾಯುಸೇನೆ ವಿಮಾನದ ಮೂಲಕವೇ ನೇರವಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಸುರಕ್ಷಿತವಾಗಿ ತಲುಪಿಸೋ ಕೆಲಸ ಮಾಡಿ ಅತ್ಯಂತ ಯಶಸ್ವಿಯಾಗಿ ಮರುಪರೀಕ್ಷೆ ನಡೆಸಿದ ನಂತರವೂ ಕೂಡ ಶಿಕ್ಷಣ ಸಚಿವರ ರಾಜೀನಾಮೆ ಉದ್ದೇಶ ಇಟ್ಕೊಂಡು ಕೆಲವರು ಚಳುವಳಿಯನ್ನ ಮಾಡ್ತಾ ಇದ್ದಾರೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಅಧಿಕಾರ ಎಲ್ರಿಗೂ ಇದೆ, ಪ್ರಶ್ನಿಸುವ ಅಧಿಕಾರವೂ ಇದೆ. ಅದಕ್ಕಾಗಿಯೇ ಸರ್ಕಾರ ಎಲ್ಲ ಅವಕಾಶನೂ ಕೂಡ ಅವರಿಗೆ ಮಾಡಿಕೊಟ್ಟಿದೆ, ಸಂವಿಧಾನವೂ ಅವಕಾಶ ಮಾಡಿಕೊಟ್ಟಿದೆ. ಆದ್ರೆ ಆ ನೆಪದಲ್ಲಿ ಅರಾಜಕತೆ ಸೃಷ್ಟಿ ಮಾಡುವಂತ ಸ್ವಾತಂತ್ರ್ಯವನ್ನು ನಿಮಗೆ ಕೊಟ್ಟಿಲ್ಲ. ಶಾಂತಿಯುತ ಚಳುವಳಿಯ ಮಾಡುವ ಅವಕಾಶ ಕೊಟ್ಟಿದೆ ಅಂದ ತಕ್ಷಣನೇ ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಭಾವಿಸಬಾರ್ದು. ಆದ್ರೆ ನೀವೇನ್ ಮಾಡಿದ್ರಿ? ಅರಾಜಕತೆ ಸೃಷ್ಟಿ ಮಾಡ್ಲಿಕ್ಕೆ ಬಳಸ್ಕೊಂಡ್ರಿ. ಸಂಸತ್ತಿಗೆ ಮುತ್ತಿಗೆ ಹಾಕಿದ್ರಿ. ಸಂಸತ್ತಿಗೆ ಮುತ್ತಿಗೆ ಹಾಕ್ಬೇಕಾದ್ರೆ ಶಿಕ್ಷಣದ ವಿಷಯಗಳು ಬದಿಗೆ ಸರಿದು ಆರ್ಟಿಕಲ್ 370 ಮತ್ತೆ ಕಾಶ್ಮೀರದಲ್ಲಿ ಅನುಷ್ಠಾನಗೊಳಿಸಬೇಕು ಅನ್ನುವಂತ ಭಾಷಣ ಮತ್ತು ಘೋಷಣೆಗಳು ಕೇಳಬಂದು ತುಕಡೆ ಗ್ಯಾಂಗಿನವರು ಕಾಣಿಸ್ಕೊಂಡ್ರು. ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಸಾ ಅಲ್ಲ ಅಂತ ಘೋಷಣೆ ಕೂಗಿದಂತ ತುಕಡೆ ಗ್ಯಾಂಗ್ಗಳು ಅವರಲ್ಲಿ ಕಾಣಿಸ್ಕೊಂಡ್ರು. ಅವ್ರಿಗೇನ್ ಕೆಲಸ ಇಲ್ಲಿ? ಅದಾದ ನಂತರ ಅಲ್ಲಿ ಅಲ್ಲ ರಾಮು ಇವೆಲ್ಲ ಬಂದು ಘೋಷಣೆಗಳು. ವಿದ್ಯಾರ್ಥಿಗಳ ವಿಷಯ ಬದಿಗೆ ಸರಿತು, ಮುಖವಾಡ ಕಳಚಿ ಬಿತ್ತು. ತುಕಡೆ ಗ್ಯಾಂಗ್ಗಳು, ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಎಲ್ಲ ಅರಾಜಕವಾದಿ ಶಕ್ತಿಗಳು ಮತ್ತು ಈ ಸಂದರ್ಭದ ರಾಜಕೀಯ ಲಾಭ ಪಡಿಬೇಕು ಅನ್ನುವಂತ ಆಲೋಚಿಸ್ತಕ್ಕಂಥ ಕೆಲವು ರಾಜಕೀಯ ಪಕ್ಷಗಳು, ಕೆಲವು ಹತಾಶ ರಾಜಕೀಯ ಸಂಘಟನೆಗಳು, ಚುನಾವಣೆಯಲ್ಲಿ ಗೆಲ್ಲೋದಕ್ಕಾಗದೇ ಇರುವಂತ ಹತಾಶ ರಾಜಕೀಯ ಸಂಘಟನೆಗಳು ಇವೆಲ್ಲವೂ ಸೇರಿ ಈ ಪರಿಸ್ಥಿತಿಯ ದುರ್ಲಾಭವನ್ನ ಪಡಿಲಿಕ್ಕೆ ಹೊರಟರು. ಅವ್ರ ಉದ್ದೇಶ ವಿದ್ಯಾರ್ಥಿಗಳ ಹಿತರಕ್ಷಣೆ ಆಗಿರಲಿಲ್ಲ. ವಿದ್ಯಾರ್ಥಿಗಳ ಹಿತರಕ್ಷಣೆಯ ಸಲುವಾಗಿ ಸಲಹೆ ಕೊಡೋದಾದ್ರೆ ಅದನ್ನ ಸ್ವೀಕಾರ ಮಾಡೋದಕ್ಕೆ ಸರ್ಕಾರ ತಯಾರಿದೆ. ರಿಫಾರ್ಮ್ಸ್ ಆಗಬೇಕು ಅಂದ್ರೆ ರಿಫಾರ್ಮ್ಸಿಗೂ ಕೂಡ ತಯಾರಿದೆ. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಪಾಸಿಟಿವ್ ನೀವು ಸಜೆಷನ್ ಕೊಡ್ತೀರಾ, ಕೊಡಿ, ಅದನ್ನ ನಾವು ಸ್ವೀಕಾರ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಆದ್ರೆ ಈ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಈಗ ಸಿಜೆಪಿ ಹೆಸರಿನ ಪ್ರೊಟೆಸ್ಟ್ ರಾಜಕಾರಣದ ಮುಂದುವರೆದ ಭಾಗದ ತರ ಕಾಣುತ್ತೆ. ಟೂಲ್ ಕಿಟ್ ರಾಜಕಾರಣ ಅದು ಮೋದಿಜಿಯವ್ರ ಪ್ರಧಾನಿ ಆದ್ಮೇಲೆ ಜಾಸ್ತಿ ಶುರುವಾಯ್ತು. ಟೂಲ್ ಕಿಟ್ ರಾಜಕಾರಣ, ಅರಾಜಕತೆಯನ್ನು ಸೃಷ್ಟಿ ಮಾಡುವಂತ ರಾಜಕಾರಣ. ಬಹಳ ವಿಷಯಗಳಲ್ಲಿ ಈ ರೀತಿ ಅರಾಜಕತೆ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ರೈತರ ಹೆಸರಿನಲ್ಲಿ ಮಾಡಿದ್ರು, CAA ಹೆಸರಿನಲ್ಲಿ ಮಾಡಿದ್ರು, ಈಗ ವಿದ್ಯಾರ್ಥಿಗಳ ಹೆಸರಲ್ಲಿ ಮಾಡ್ತಿದ್ದಾರೆ. ಒಬ್ಬ ರೋಹಿತ್ ವೇಮುಲ ಅಂತ ಆತ್ಮಹತ್ಯೆ ಮಾಡ್ಕೊಂಡ ಒಬ್ಬ ವಿದ್ಯಾರ್ಥಿ, ಅವನ ಕಾರಣ ಬೇರೆ ಇತ್ತು, ಅದನ್ನ ಪ್ರಧಾನಮಂತ್ರಿಗಳ ತಲೆ ಕಟ್ಟೋ ಪ್ರಯತ್ನ ಮಾಡಿದ್ರು. ಅಂದ್ರೆ ಅದಕ್ಕಿಂತ ಮುಂಚೆ ಯಾರು ಆತ್ಮಹತ್ಯೆ ಮಾಡ್ಕೊಂಡೇ ಇರ್ಲಿಲ್ವಾ ಅಂದ್ರೆ ಅದನ್ನ ಪ್ರಧಾನಮಂತ್ರಿಗಳ ತಲೆ ಕಟ್ಟುವಂತ ಪ್ರಯತ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಅಸಹಿಷ್ಣುತೆ, ಇಂಟಾಲರೆನ್ಸ್ ಅನ್ನುವಂತ ಪದ ಪ್ರಯೋಗಗಳನ್ನು ಶುರು ಮಾಡಿದ್ರು. ಇನ್ ಕೆಲವರು ಅವಾರ್ಡ್ ವಾಪಸಿ ಅಂತ ಶುರು ಮಾಡ್ಕೊಂಡ್ರು. ದುಡ್ಡು ಕೊಡ್ಲಿಲ್ಲ, ಸುಮ್ಮನೆ ಅವಾರ್ಡ್ ವಾಪಸಿ ಅಂತ ಒಂದು ನೆರೇಟಿವ್ ಸೆಟ್ ಮಾಡೋ ಪ್ರಯತ್ನ ಮಾಡಿದ್ರು. ಆ ಎಲ್ಲ ನೆರೇಟಿವ್ ಸೆಟ್ ಮಾಡುವ ಪ್ರಯತ್ನ ಮಾಡಿದವರೇ, ಶಾಹೀನ್ ಬಾಗ್ನಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ ಸಂಚು ಮಾಡಿದವರೇ ಈಗ ಹೊಸ ವೇಷದಲ್ಲಿ ಬಂದಿದ್ದಾರೆ.
ಅವ್ರ ಉದ್ದೇಶ ವಿದ್ಯಾರ್ಥಿಗಳ ಹಿತ ಅಲ್ಲ, ಅವ್ರ ಉದ್ದೇಶ ಎಜುಕೇಶನಲ್ ರಿಫಾರ್ಮ್ಸ್ ಅಲ್ಲ. ಅವ್ರ ಉದ್ದೇಶ ಇಲ್ಲಿ ಒಂದು ರೀತಿಯ ಅನ್ರೆಸ್ಟ್ ಅನ್ನ ಸೆಟ್ ಮಾಡೋದು, ಅರಾಜಕತೆಯನ್ನು ಸೃಷ್ಟಿ ಮಾಡಿ ಸಂವಿಧಾನದ ಅಡಿಯಲ್ಲಿ ಸ್ಥಾಪಿತವಾಗಿರ್ತಕ್ಕಂಥ ಸರ್ಕಾರವನ್ನ ಬುಡಮೇಲು ಮಾಡುವಂತ ಈ ಸಂಚಿಗೆ ಅವಕಾಶ ಕೊಡದೇ ಇರತಕ್ಕಂಥ ನಿರ್ಣಯ ಸರಿ ಇದೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಲ್ಲಿಗೂ ಕಾಶ್ಮೀರದ ಆರ್ಟಿಕಲ್ 370 ರದ್ದು ಮಾಡಿದ್ದಕ್ಕೂ ನಿಮ್ಮ ವಿದ್ಯಾರ್ಥಿ ಹೋರಾಟಕ್ಕೆ ಏನ್ ಸಂಬಂಧ ಹೇಳಿ? ಈ ಎಲ್ಲವನ್ನು ನೋಡಿದಾಗ ನಿಮ್ಗೆ ವಿದ್ಯಾರ್ಥಿಗಳ ಬಗ್ಗೆ ಕಳಕಳಿ ಇಲ್ಲ ಅಂತ ಅನ್ನೋದು ಅರ್ಥ ಆಗುತ್ತೆ. ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ, ಮೋದಿಜಿಯವರು ಬರೋಕ್ ಮುಂಚೆ ಇಡೀ ದೇಶದಲ್ಲಿ ಇದ್ದಿದ್ದು ಕೇವಲ 51,000 ಮೆಡಿಕಲ್ ಸೀಟ್ಗಳು. ಇವತ್ತು ಹತ್ರ 1,36,000 ಮೆಡಿಕಲ್ ಸೀಟು, 86,000 ಸೀಟ್ ಜಾಸ್ತಿ ಆಗಿದೆ. ಎಷ್ಟು ವರ್ಷದಲ್ಲಿ? ಕೇವಲ 12 ವರ್ಷದಲ್ಲಿ. ಮೆಡಿಕಲ್ ಕಾಲೇಜುಗಳು ಮುಂಚೆ ಇದ್ದಂಥ ಮೆಡಿಕಲ್ ಕಾಲೇಜು 384, ಈಗಿರೋದು 780. ಅಲ್ಲಿಗೆ ಹತ್ತತ್ರ 380ಕ್ಕೂ ಹೆಚ್ಚು, 390ಕ್ಕೂ ಹೆಚ್ಚು ಹೊಸ ಮೆಡಿಕಲ್ ಕಾಲೇಜುಗಳು. ಅಂದರೆ ಇದು ಅಪರಾಧನಾ? ಹಾಗಾಗಿ ನಿಮ್ಮ ರಚನಾತ್ಮಕ ಸಲಹೆ ಕೊಡಿ, ಅದು ಬಿಟ್ಟು ಅರಾಜಕತೆ ಸೃಷ್ಟಿ ಮಾಡೋದನ್ನ ಲೋಕತಂತ್ರ ಒಪ್ಪೋದಿಲ್ಲ. ನೋಡಿ, ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಮಾತಾಡದೇ ಇದ್ರಿ ಆ ಟೂಲ್ ಕಿಟ್ ರಾಜಕಾರಣ ಮಾಡೋರ ಜೊತೆ ಮಾತಾಡದೇ ಇದ್ರೆ ಅದಕ್ಕೂ ಒಂದು ತಪ್ಪ ಅಭಿಪ್ರಾಯ ಬರುತ್ತೆ. ಈಗ ನಾನು ನಿಮ್ಗೆ ಹೇಳಿದ್ದೇನು ಅಂದ್ರೆ, ಅಲ್ಲಿ ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? ವಿದ್ಯಾರ್ಥಿಗಳ ಹೋರಾಟ ಅಲ್ವಾ? ತುಕಡೆ ಗ್ಯಾಂಗ್ಗಳಿಗೆ ಏನು ಕೆಲಸ? CAA ಮುದ್ದೆ ವಿಷಯ ಯಾಕೆ ಬಂತು? ಆರ್ಟಿಕಲ್ 370 ವಿಷಯ ಯಾಕೆ ಬಂತು? NRC ವಿಷಯ ಯಾಕೆ ಬಂತು? ಇಟ್ಸ್ ಸೋರ್ಸ್ ಕೇವಲ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ನಡೀತಿರೋ ಹೋರಾಟ ಅಲ್ಲ. ವಿದ್ಯಾರ್ಥಿಗಳ ನೆಪದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡ್ತಿರ್ತಕ್ಕಂಥ ಸಂಚು ಅನ್ನೋದು ಅರ್ಥ ಆಗುತ್ತೆ. ಈಗ ಪ್ರಕಾಶ್ ರಾಜ್ಗೆ ಬಿಡದಿ ಹತ್ರನೋ ಡೆಲ್ಲಿ ಹತ್ರನೋ ಇವೆಂಟ್ ಟು ಡೆಲ್ಲಿ, ಬಿಡದಿ ನೆನಪಾಗ್ತಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಡದಿ ವಿಷಯದಲ್ಲಿ ಮರೆವು ಬಂದ್ಬಿಟ್ಟಿದೆ ಅವ್ರಿಗೆ ಡೆಲ್ಲಿ ನೆನಪಾಗತ್ತೆ, ಬಿಡದಿ ನೆನಪಾಗಲ್ಲ. ವೈ? ರಾಹುಲ್ ಗಾಂಧಿ ಅವರಿಗೆ ಅಂಡೋಮಾನ್ ನಿಕೋಬಾರ್ನಲ್ಲಿ ಆಗೋ ಪ್ರಾಜೆಕ್ಟ್ನ ವಿಷಯದಲ್ಲಿ ಕಳಕಳಿ, ಆ ಹೊರ ಅಲ್ಲಿ ಆಗಬಾರ್ದು, ಇಲ್ಲಿ ಬಿಡದಿ ಪ್ರಾಜೆಕ್ಟು. ಅಂದರೆ ಇದು ಅವರ ಒಂದು ದ್ವಂದ್ವ ನಿಲುವನ್ನು ತೋರಿಸುತ್ತೆ. ನಮ್ಮಿಷ್ಟೇ ರಿಫಾರ್ಮ್ಸ್ ಆಗೋದು ಬೇಡವ? ಶಿಕ್ಷಣ ವಿಷಯದಲ್ಲಿ ನಾವು ಸ್ವಾಗತ ಮಾಡ್ತೀವಿ, ಒಳ್ಳೆಯ ಸಲಹೆ ಕೊಡಿ. ಆದರೆ ಇದರ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡಲ್ಲ, ಸಂವಿಧಾನನ ಬುಡಮೇಲ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಶಾಂತಿಯುತ ಪ್ರತಿಭಟನೆಗೆ ಅವಕಾಶ ಇದೆ. ಕಲ್ಲು ತೂರಾಟ ಮಾಡೋದು, ರೈಲಿಗೆ ಕಲ್ಲು ಹೊಡೆಯೋದು, ಸಾರ್ವಜನಿಕ ಆಸ್ತಿ ನಷ್ಟ ಮಾಡೋದು, ಇದು ಶಾಂತಿಯುತ ಪ್ರತಿಭಟನೆ ದಾರಿನಾ? ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಇನ್ನೊಂದು ಕಡೆ ಸಂಪುಟ ಸಂಪೂರ್ಣವಾಗಿ ರಚನೆ ಆಗಿಲ್ಲ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, 180ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಅನ್ನೋದು ಅನಧಿಕೃತ ಮಾಹಿತಿ. ಯಾಕೆಂದ್ರೆ ಅಧಿಕೃತವಾಗಿ ಇನ್ನೂ ಸರ್ಕಾರ ಬರಪೀಡಿತ ತಾಲೂಕುಗಳ ಪಟ್ಟಿ ಬಿಡುಗಡೆ ಮಾಡಿಲ್ಲ. ಈ ಬರದ ತೀವ್ರತೆಯನ್ನು ಮನಗಂಡು ಬರಗಾಲದಿಂದ ಕಂಗೆಟ್ಟಿರ್ತಕ್ಕಂಥ ಶಾಸಕರು ಬರ ಪರಿಹಾರಕ್ಕಾಗಿ ದೆಹಲಿಗೆ ಹೋಗಿದ್ದಾರೆ. ಅವರ ಬರ ಪರಿಹಾರ ದೆಹಲಿ ಹೈಕಮಾಂಡಲ್ಲಿ ಇದೆ. ಅದಕ್ಕಾಗಿ ಅದರ ಅಧ್ಯಯನಕ್ಕಾಗಿ ಕೆಲವರು ವರದಿ ತಗೊಂಡು ಹೋಗಿದ್ದಾರೆ, ಕೆಲವರು ಅಲ್ಲೇ ಅಧ್ಯಯನ ಮಾಡಕ್ಕೆ ಹೋಗಿದ್ದಾರೆ. ಯಾಕೆಂದ್ರೆ ಇಲ್ಲಿ 180 ತಾಲೂಕುಗಳಲ್ಲಿ ಬರ ಇದೆ. ಇಲ್ಲಿ ಹಳ್ಳಿಗೆ ಹೋದರೆ ಜನ ನೀರು ಅಂತಾರೆ, ದನ ಎಲ್ಲಿ ಕಟ್ಟೋದು ಅಂತಾರೆ, ನಮ್ಮ ಬಿತ್ತನೆ ಬೀಜ ಎಲ್ಲ ಹಾಳಾಗೋಗಿದೆ ಅಂತ ಹೇಳ್ತಾರೆ. ಇಲ್ಲಿ ಹೋದರೆ ನಮ್ಮ ಪಿಂಚಣಿ ಹಣನೂ ಬರ್ತಿಲ್ಲ ಅಂತ ಹಿಡ್ಕೊಳ್ತಾರೆ. ಯಾಕೆಂದ್ರೆ 23 ಲಕ್ಷ ಜನರ ಪಿಂಚಣಿಯನ್ನು ರದ್ದುಪಡಿಸಿದ್ದಾರೆ. ಯಾವ ಲಕ್ಷ್ಮಿ ಬರ್ತಿಲ್ಲ ಅಂದರೆ
ಯಾವ ದುಡ್ಡು ಇಲ್ಲ ನಿಮಗೆ. ಅದೆಂಥದ್ದು ತಿಂಗಳಿಗೆ 2,000 ಕೊಡ್ತಾರಲ್ಲ, ಗೃಹಲಕ್ಷ್ಮಿ ಇಲ್ಲ. ಇದೆಲ್ಲದರ ಆಧಾರದಲ್ಲಿ ನಮಗೆ ಯಾಕೆ ಗ್ರಾಚಾರ ಅಂತ ಹೇಳಿ ಅದರ ಅಧ್ಯಯನ ಮಾಡುವ ನೆಪದಲ್ಲಿ ಡೆಲ್ಲಿಗೆ ಹೋಗಿ ಕೂತಿದ್ದಾರೆ. PRC ನಾನು ಕೇಳೋದು, ನಿಮ್ಮ ಸಂವಿಧಾನದ ಬಗ್ಗೆ ಮಾತಾಡುವಂಥ ಮಹಾನುಭಾವರೇ, ನಿಮಗೆ ಅಧಿಕಾರ ಕೇಂದ್ರ ಸರ್ಕಾರಕ್ಕಿರೋದು, ಪೌರತ್ವ ಕೊಡೋದು ಇವೆಲ್ಲ ಇರೋದು ಕೇಂದ್ರ ಸರ್ಕಾರಕ್ಕೆ. ನಿಮಗೇನು ಅಧಿಕಾರ ಇದೆ? ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂದರೆ PRC ಅಂದರೆ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡೋ ಅಧಿಕಾರ ನಿಮಗಿದೆಯಾ? ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ನಾನು ಚುನಾವಣಾ ಆಯೋಗಕ್ಕೆ ಹೇಳ್ತೀನಿ, ಇವ್ರು ಕೊಡೋ PRC ಸರ್ಟಿಫಿಕೇಟ್ನ SIRಗೆ ಮಾನ್ಯ ಮಾಡಬೇಡಿ. ಇವರು ಉದ್ದೇಶನೇ ಬಾಂಗ್ಲಾದೇಶದವ್ರನ್ನ, ಪಾಕಿಸ್ತಾನದವ್ರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸ್ಕೊಂಡು ಅವರಿಗಿಲ್ಲಿ ವೋಟರ್ ಲಿಸ್ಟಲ್ಲಿ ಮತದಾರರನ್ನಾಗಿ ಮಾಡ್ಕೊಳ್ಳೋಕ್ಕೆ ಈ PRCಯನ್ನು ತರಾತುರಿಲಿ ತರ್ತಿರೋದು. ಇಲ್ಲದೆ ಇದ್ರೆ ಇವರಿಗೆ PRC ಇವರಿಗೆ ಅಧಿಕಾರ ಇಲ್ಲದೆ ಇರೋದನ್ನ ಯಾಕೆ ಚಲಾಯಿಸಕ್ಕೆ ಹೋಗ್ತಾರೆ? ಯಾರಿಗೆ ಏನೂ ದಾಖಲೆಗಳಿಲ್ವೋ ಅವರಿಗೆ PRC ಒಂದು ದಾಖಲೆ ಕೊಟ್ಬಿಡೋದು. ಇವ್ರಿಗೇನು ಅಧಿಕಾರ ಇದೆ? ಇವ್ರಿಗೆ ಯಾವ ಸಂವಿಧಾನ ಇವರಿಗೆ ಅಧಿಕಾರ ಕೊಟ್ಟಿದೆ? ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡುವಂಥ ಅಧಿಕಾರವನ್ನು ಇವರಿಗೆ ಸಂವಿಧಾನ ಎಲ್ಲಿ ಕೊಟ್ಟಿದೆ? ಅಂದರೆ ಯಾರು ಬಂದು ಇಲ್ಲಿ 10 ವರ್ಷದಿಂದ ಇದ್ರೂ ಇವರಿಗೆ ಅವ್ರು ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಟ್ಟು ಮಾನ್ಯ ಮಾಡಿಬಿಡ್ತಾರ? ಬಾಂಗ್ಲಾದೇಶಾದ್ರೂ ಕೊಡ್ತೀವಿ, ಪಾಕಿಸ್ತಾನದಾದ್ರೂ ಕೊಡ್ತೀವಿ. ಹೇಳಿ, ನಿಮಗೆ ತಾಕತ್ತಿದ್ರೆ ಅವರಿಗೆ ಧೈರ್ಯ ಇದ್ರೆ. ಬಾಂಗ್ಲಾ ಪಾಕಿಸ್ತಾನದವ್ರು ಯಾರು ಬಂದರೂ ಇಲ್ಲಿ ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ. ಅಲ್ರಿ, ನಾವು ಕೇಳ್ತಾ ಇರೋದು ಇಷ್ಟೇನೆ. ಈಗ ಬಾಂಗ್ಲಾದೇಶಿ ಪ್ರಜೆಗಳು ಪತ್ತೆಯಾಗಿರೋ ಸುಳ್ಳ, ಪಾಕಿಸ್ತಾನಿ ಪ್ರಜೆಗಳು ಪತ್ತೆಯಾಗಿರೋ ಸುಳ್ಳ, ಕೀನ್ಯಾದ ಪ್ರಜೆಗಳು ಪತ್ತೆಯಾಗಿರೋ ಸುಳ್ಳ, ಅನಧಿಕೃತವಾಗಿ ಇಲ್ಲಿ ನೆಲೆಸಿರೋ ಸುಳ್ಳ, ಅವರಿಗೆಲ್ಲರಿಗೂ ನೀವು PRC ಕೊಡ್ತೀರಾ? PRC ಕೊಡೋದಕ್ಕಿರೋ ಮಾನದಂಡ ಯಾವನು 10 ವರ್ಷದಿಂದ ಇದ್ರೂ ಕೊಟ್ಬಿಡ್ತೀರಾ? ಮತ್ತು ನಿಮಗೆಲ್ಲ ಅಧಿಕಾರ ಇದೆ, ಸಂವಿಧಾನಬದ್ಧ ಅಧಿಕಾರ? ಹೇಳಿ, ಈ ಎಲ್ಲ ಅಧಿಕಾರ ಇರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ನಿಮಗೆಲ್ಲಿದೆ ಅಧಿಕಾರ? ನಿಮಗೆಲ್ಲಿದೆ ಹೇಳಿ ಅಧಿಕಾರ? ನಿಮಗಿಲ್ಲದ ಅಧಿಕಾರವನ್ನು ಚಲಾಯಿಸ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಸಂವಿಧಾನ ವಿರೋಧಿಗಳು. ಮತ್ತು ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ದೇಶಕ್ಕೆ ಶಾಶ್ವತ ಹಾನಿ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ದ್ರೋಹದ ಕೆಲಸವನ್ನು ಮಾಡಬೇಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.